ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹರಿವೆ ಸೊಪ್ಪಿನ ಪಲ್ಯ ಯಾವ ಥರ ಮಾಡೋದು ರೊಟ್ಟಿಗೆ ಚಪಾತಿಗೆ ಅಂತ ತಿಳಿದುಕೊಳ್ಳೋಣ. ಫಸ್ಟಿಗೆ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. 1-2 ಅಥವಾ 3 ಸತಿ ವಾಶ್ ಮಾಡ್ಕೋಬೇಕು. ನಂತರ ನೀರೆಲ್ಲ ತೆಗಿಬೇಕು. ಒಂದು ಪ್ಯಾನ್ಗೆ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕಬೇಕು. ಜೀರಿಗೆ ಸಾಸಿವೆ 2 ಚಟಪಟ ಅಂದಮೇಲೆ ಇದಕ್ಕೆ ನಾವು ಬೆಳ್ಳುಳ್ಳಿ ಹಾಕಬೇಕು. ಕೆಲವು ಜನ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ತಾರೆ, ಅದನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಲೈಟಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿ ಹಾಕಬೇಕು. ನೀವು ಮೆಣಸಿನ್ಕಾಯಿ ಇಷ್ಟ ಆಗೋದಿಲ್ಲ ಅಂತಂದರೆ ಒಣ ಖಾರ ಪುಡಿ ಆದರೂ ಹಾಕೋಬೋದು. ಹಾಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಲೈಟಾಗಿ ಫ್ರೈ ಆದಮೇಲೆ ನಾವು ಕ್ಲೀನ್ ಮಾಡ್ಕೊಂಡಿರುವಂಥ ಸೊಪ್ಪನ್ನು ಹಾಕಬೇಕು. ಈ ಸೊಪ್ಪು ಒಳ್ಳೆಯ ಆರೋಗ್ಯಕರವಾದ ಸೊಪ್ಪು. ಇದು ನೋಡೋಕ್ಕೆ ತುಂಬ ಜಾಸ್ತಿನೇ ಅನಿಸುತ್ತೆ, ಆದರೆ ಪಲ್ಯ ಆದಮೇಲೆ ಬೆಂದಾದಮೇಲೆ ಸ್ವಲ್ಪನೇ ರೆಡಿ ಆಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಅರಿಶಿನ ಪುಡಿ ಹಾಕಬೇಕು. ಹಾಗೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಇದನ್ನು ಕೆಲವು ಜನ ಕಿರ್ಕ್ಸಾಲಿನೂ ಅಂತ ಕರೀತಾರೆ, ಅದು ಕೂಡ ಇದರದ್ದು ಹೆಸರು. ಎಲ್ಲ ಕಡೆ ನಾನಾ ಥರ ಹೆಸರಿದೆ. ಸೊ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಒಂದು ಕ್ಯಾಪ್ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. ಸೊ ಎಲ್ಲ ಸೊಪ್ಪು ಐತಲ್ಲ ಬೆಂದು ಸ್ವಲ್ಪನೇ ಸೊಪ್ಪಾಗುತ್ತೆ. ನೋಡಿ ಯಾವ ಥರ ಸ್ವಲ್ಪ ಪಲ್ಯ ಆಗಿದೆ. ಇದಕ್ಕೆ ತುರಿದುಕೊಂಡಿರುವಂಥ ಕೊಬ್ಬರಿ ಹಾಕ್ಕೋರಿ. ಸೊ ಇದು ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ಆಪ್ಷನಲ್ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಸೊ ಮಿಕ್ಸ್ ಮಾಡಿ ಇದನ್ನು ನೀವು ಚಪಾತಿ ರೋಟಿಗಾದರೂ ತಿನ್ಬೋದು. ಒಳ್ಳೆಯದು. ಥ್ಯಾಂಕ್ ಯು.